ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೊಂಡು ನಿಮ್ಮನ್ನೆಲ್ಲ ಒಂದು ಒಳ್ಳೆ ರೀತಿಲಿ ನೋಡ್ಕೊಂಡು ಬದುಕಿದ್ದೀನಲ್ಲ, ಅದೆಲ್ಲ ಇದಕ್ಕೇನಪ್ಪ. ನೀವೆಲ್ಲ ಈ ರೀತಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿರೋದನ್ನ ನೋಡಕ್ಕೇನಪ್ಪ ನಾನು ಬದುಕಿರೋದು. ನೋಡು, ಒಂದು ಹೆಣ್ಣು ಎಂಥ ಕಷ್ಟ ಬಂದರೂ ಸಹಿಸ್ಕೋತಾಳೆ, ಆದರೆ ತನ್ನ ಕಣ್ಣು ಮುಂದೆನೆ ತನ್ನ ಮಕ್ಕಳು ಕಷ್ಟಪಡೋದನ್ನ ಮಾತ್ರ ನೋಡಿ ಸಹಿಸ್ಕೊಳಕ್ಕಾಗಲ್ಲ ಕಣೋ, ಸಹಿಸ್ಕೊಳಕ್ಕಾಗಲ್ಲ ಕಣೋ. ಅಮ್ಮ ತಾಯಿ ಚಾಮುಂಡೇಶ್ವರಿ, ನನ್ನನ್ನು ಯಾಕಮ್ಮ ಇನ್ನೂ ಬದುಕಿಸಿದ್ಯಾ? ಸಾಕಮ್ಮ, ಈ ಜೀವನ ಸಾಕಾಗೋಗ್ಬಿಟ್ಟಿದೆ. ನನ್ನನ್ನು ಕರ್ಕೊಂಬಿಡಮ್ಮ, ಬೇಗ ಬೇಗ ಕರ್ಕೊಂಬಿಡಮ್ಮ ತಾಯಿ, ಬೇಗ ಕರ್ಕೊಂಬಿಡಮ್ಮ. ಸಾಕು ನಿಲ್ಸಮ್ಮ, ಇರೋ ಕಷ್ಟ ಸಾಲದು ಅಂತ ನಿಂದೆ ಬೇರೆ. ಸರಿ, ಹೋಗಿ ಬರೋಣ ಬಿಡು. ಸರಿ, ಹೋಗದಾ? ಸರಿ ಕಣಪ್ಪ, ಸರಿ ಕಣಪ್ಪ. ಬೇಗ ಬಂದ್ಬಿಡು, ಬೇಗ ಬಂದ್ಬಿಡಪ್ಪ, ಬೇಗ ಬಂದ್ಬಿಡು. ಮನಸ್ಸಿನ ತುಂಬ ದುಃಖನೇ ತುಂಬ್ಕೊಂಡ್ಬಂದಿದ್ದೀರಾ. ರೇ ಸ್ವಾಮಿ, ನಾವು ಸಂತೋಷವಾಗಿದ್ದಿದ್ರೆ ಇಲ್ಲಿಗೆ ಯಾಕ್ರಿ ಬರ್ತಾ ಇದ್ವಿ? ಮಕ್ಕಳ ಕಂಕಣ ಭಾಗ್ಯ ಯಾವಾಗ ಅಂತ ನೋಡೋದಕ್ಕೆ, ಮಕ್ಕಳು ಹುಟ್ಟಿದ್ರೆ ಜಾತಕ ಬರ್ಸೋದಕ್ಕೆ, ನಾಮಕರಣಕ್ಕೆ, ಗೃಹ ಪ್ರವೇಶಕ್ಕೆ ದಿನ ಸಮಯ ನಿಶ್ಚಯ ಮಾಡೋದಕ್ಕೆ, ಹೀಗೆ ಸಂತೋಷಕ್ಕೂ ಬರ್ತಾರಲ್ವೇನಪ್ಪ. ಸರಿ, ನಿಮಗೀಗ ಅಂಥ ಸಂದರ್ಭ ಯಾವುದು ಬಂದಿಲ್ಲ ಅಂತ ಖಚಿತ ಆಯಿತು. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ತಾಯಿ. ಇಷ್ಟೆಲ್ಲ ಹೇಳಿದವ್ರಿಗೆ ನಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗ್ಲಿಲ್ವಾ? ಧರ್ಮ, ಸ್ವಲ್ಪ ಸುಮ್ಮನೆ ಇರಪ್ಪ, ಹೀಗೆಲ್ಲ ಮಾತಾಡಬಾರ್ದು. ಗುರುಗಳೇ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಇವನು ಸ್ವಲ್ಪ ದುಡುಕ್ ಸ್ವಭಾವ ಅಷ್ಟೇ. ಇವನು ನನ್ನ ಹಿರಿ ಮಗ. ತಪ್ಪು. ಇವರು ನಿಮ್ಮ ಎರಡನೇ ಪುತ್ರ. ನಾವು ಪೆಕ್ರಗಳ ಥರ ಇವ್ರು ಮುಂದೆ ಬಂದು ಕುತ್ಕೊಂಡ್ಬಿಟ್ರೆ ಇವರು ಕತೆಗಳ ಮೇಲೆ ಕತೆ ಮಾಡಿ ಪುಂಗ್ತಾನೆ ಇರ್ತಾರೆ. ಈ ಥರ ಪುಂಗೋರ್ನ ನಾನು ಟಿ ವಿಲಿ ತುಂಬ ಜನ ನೋಡ್ತಾನೆ ಇದ್ದೀನಿ. ಮಾ, ಇವರೆಲ್ಲರೂ ಮಾಡೋದು ದುಡ್ಗೋಸ್ಕರನೇ. ಬಾಬಾ ಎದ್ದೋಣ, ನಡೆ ನಡೆ ನಡೆಯಮ್ಮ. ಸುಳ್ಳ ನಿಜಾನ ಅಂತ ನಿಮ್ಮ ತಾಯಿಯವರೇ ಹೇಳಿ ಅಮ್ಮ. ಇವರು ನಿಮ್ಮ ಹಿರಿ ಮಗನ? ಹೇಳಿ ತಾಯಿ. ಇಲ್ಲ ಸ್ವಾಮಿ. ಇವನು ಹುಟ್ಟೋಕ್ಕೂ ಮುಂಚೆ ಒಂದು ಮಗು ಹುಟ್ಟಿ ಅದು ನಿಮ್ಮ ಕೈ ತಪ್ಪೋಯ್ತು. ಆ ದೇವರು ನಿಮ್ಮ ಗರ್ಭದಲ್ಲಿ ಬೆಳೆದ ಮಗುಗೆ ಈ ಭೂಮಿ ಮೇಲೆ ಬೆಳೆಯೋದಕ್ಕೆ ಅವಕಾಶ ಕೊಡಲಿಲ್ಲ. ಈ ಮಗುವಿಗೂ ಸಣ್ಣವನಿಂದಲೂ ಒಂದಲ್ಲ ಒಂದು ಕಷ್ಟ. ಜೀವನದ ಗುರಿ ಸಾಧಿಸಲು ಒಂದು ಕಡೆ ನಿಲ್ಲದೆ, ಆಯಾಸವಾದರೂ ಲೆಕ್ಕಿಸದೆ ನಿರಂತರವಾಗಿ ಓಡ್ತಲೇ ಇದ್ದವನು. ಇಂದು ಗುರಿ ಮುಟ್ಟಿದ ಮೇಲೂ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳ ಸಾಲು ಸಾಲು. ಇದಕ್ಕೆಲ್ಲ ಕಾರಣ ನಿನಗೆ ಒಬ್ಬ ಒಳ್ಳೆ ಗುರು ಸಿಗ್ತೇ ಇರೋದು. ನಿನ್ನ ಮನೆಗೆ ನೀನೇ ರಾಜನಾದ್ರೂ ನಿನ್ನ ಮನೆಯವರೆಲ್ಲರೂ ನಿನ್ನನ್ನ ಶತ್ರುವಿನ ಸ್ಥಾನದಲ್ಲೇ ಇಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಈ ಭೂಮಿ ಮೇಲೆ ಜನ್ಮವೆತ್ತುವಾಗಲೇ ಅವನ ಹಣೆ ಬರಹವನ್ನ ಬ್ರಹ್ಮ ಬರೆದು ಮುಗಿಸಿರ್ತಾನೆ.
ಅದರಂತೆ ನಾವು ಬದುಕಿ ನಮ್ಮ ಸಮಯ ಮುಗಿದ ಕೂಡಲೇ ಈ ಭೂಮಿಯನ್ನ ನಮ್ಮ ಸಂಬಂಧಗಳನ್ನ ಬಿಟ್ಟು ಹೋಗ್ತಾ ಇರಬೇಕು. ಆದರೆ ನಾವು ಬದುಕಿದ್ದ ಕಾಲದಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳನ್ನ ಮೇಲೊಬ್ಬ ಬರೆದಿಟ್ಕೊಂಡಿರ್ತಾನೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಮುಂದಿನ ಜೀವನವನ್ನ ಉತ್ತಮಗೊಳಿಸಿ ಮುಕ್ತಿ ಸಿಗೋ ಹಾಗೆ ಮಾಡ್ತಾನೆ. ಅವನೇನಾದ್ರೂ ಮಾಡಲಿ, ಈಗ ನಾವೇನು ಮಾಡಬೇಕು ಅಂತ ಹೇಳಿ. ಇದೆಲ್ಲ ಎಷ್ಟು ದುಡ್ಡು ಕೊಟ್ರೆ ಸರಿ ಹೋಗುತ್ತೆ ಹೇಳಿ, ಅದನ್ನ ಹೇಳಿ ಮೊದಲು. ದುಡ್ಡಿಂದಲೇ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋ ಹಾಗಿದ್ರೆ ಶ್ರೀಮಂತರಿಗೆ ಅನಾರೋಗ್ಯ, ಅಪಮೃತ್ಯು, ಅಸಮಾಧಾನವೆಂಬುದು ಬರ್ತಾಲೇ ಇರಲಿಲ್ಲ. ರೇ ಸೋಮೆ, ಏನು ಆಟ ಆಡ್ತಾ ಇದ್ದೀರಾ? ಧರ್ಮಣ್ಣ, ಸ್ವಲ್ಪ ಸುಮ್ಮನೆ ಇರಪ್ಪ. ಸ್ವಾಮಿ, ಇದಕ್ಕೇನು ಪರಿಹಾರ ಮಾಡಬೇಕು ಅಂತ ಹೇಳಿ, ನಾನು ಅದನ್ನು ಮಾಡ್ತೀನಿ. ಸ್ವಾಮಿ, ದಯವಿಟ್ಟು ಇದಕ್ಕೇನು ಪರಿಹಾರ ಅಂತೇಳಿ ಪುಣ್ಯ ಕಟ್ಕೊಳ್ಳಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ನೀವು ಹೋದ್ರೆ ಪರಿಹಾರ ಏನ್ ಮಾಡಬೇಕು ಅಂತ ನಿಮಗೇ ಗೊತ್ತಾಗುತ್ತೆ. ನಮ್ಮಿಂದೆಲ್ಲ ಹೋಗೋಕ್ಕಾಗೋದಿಲ್ಲ ಸ್ವಾಮಿ. ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಮೇಲೊಬ್ಬ ನಿಶ್ಚಯ ಮಾಡಿರ್ತಾನೆ. ಅವನಿಚ್ಛೆಯಂತೆ ನೀವೀಗ ಇಲ್ಲಿಗೆ ಬಂದಿದ್ದೀರಿ. ನಾವ್ ಅನ್ಕೊಂಡಂಗೆ ಏನೂ ನಡೆಯಲ್ಲ ಇಲ್ಲಿ. ಸ್ವಾಮಿ, ಇವನಿಗೆ ಬದಲು ನಾನು ಹೋಗಿ ಪರಿಹಾರ ಮಾಡ್ಬೋದಾ? ಅವರವರ ಹೊಟ್ಟೆ ಹಸಿವಿಗೆ ಅವರೇ ಊಟ ಮಾಡಬೇಕು ತಾಯಿ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗ ಅಲ್ಲಿಗೆ ಹೋಗ್ಬೇಕು ಅನ್ನೋದು ವಿಧಿಬರಹ. ನೀವೆಲ್ಲರೂ ನಾಳೆ ಅಲ್ಲೇ ಕಳೀಬೇಕು ಅನ್ನೋದು ಅವನ ಆಸೆ. ಅದನ್ನ ಯಾರಿಂದಲೂ ತಡೆಯಕ್ ಸಾಧ್ಯನೇ ಇಲ್ಲ. ಹಾ, ಮುಗೀತಾ? ಹೊರಡೋಣವಾ? ಇಷ್ಟು ದಿನ ನಿಮ್ಮ ಮನೆಯಲ್ಲಿ ನಡೆದ ಕಲಹಕ್ಕಿಂತ ದೊಡ್ಡ ಕಲಹ ಇಂದು ನಡೆಯಲಿದೆ. ಅದರಿಂದ ನಿಮ್ಮ ಮಗನಿಗೆ ಮಾನಹಾನಿಯಾಗುವ ಸಂಭವವಿದೆ. ನಾನು ಹೇಳಿದ ಪರಿಹಾರ ಮಾಡದೇ ಇದ್ರೆ ಅದಕ್ಕಿಂತ ಹೆಚ್ಚು ಅವಮಾನ ಆಗುವ ಸಂಭವವಿದೆ ತಾಯಿ.